ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಗೌಡ. ಸೊ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅಂಡ್ ಜೊತೆಗೆ ನನ್ ಜೊತೆ ಇದ್ದಾರೆ ಶಿವಪ್ರಸಾದ ಅವರು, ನಮ್ಮ ಯಜಮಾನ್ರು. ಸೊ ಏನಪ್ಪ ಇವತ್ತು ಬ್ಲಾಗ್ ವಿಶೇಷತೆ ಅಂದ್ರೆ, ನಾನಿವತ್ತು ನಮ್ಮನೆ ದೇವರಾದಂತ ಶ್ರೀ ಆದಿಚುಂಚನಗಿರಿ ಕಾಲಭೈರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಚುಂಚನಗಿರಿ ಸಿರಿ ಕ್ಷೇತ್ರದ ದಿನಕರ. ಹಾಯ್ ಮಾಡಿ. ಹಾಯ್. ಅಂಡ್ ಈಗ ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದೀವಿ. ಸೊ ಜೊತೆಗೆ ಹಾಗೆ ಹಾಸನಿಂದ ನಮ್ಮ ಅತ್ತೆಯವರು ಜಾಯಿನ್ ಆಗ್ತಿದ್ದಾರೆ ಅಲ್ಲಿಗೆ. ಸೊ ಮದ್ವೆ ಆದ್ಮೇಲೆ ನಮ್ಮನೆ ದೇವ್ರಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ವಾ ಶಿವರೇ? ತುಂಬಾ ಖುಷಿ ಆಗ್ತಿದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರು ಸ್ಕಿಪ್ ಮಾಡ್ದಂಗೆ ನೋಡಿ. ಫೈನಲಿ ಚುಂಚನಗಿರಿ ರೀಚ್ ಆದವು. ಜೊತೆಗೆ ಇವಾಗ ಅಲ್ಲಿ ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಹಾಗೆ ಕಾರ್ತಿ ಅಣ್ಣ ಅಂತ ಅವ್ರನ್ನೂ ಕರ್ಕೊಂಡು ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಎಲ್ಲರೂ. ಅಲ್ಲಿ ನಮ್ಮ ಅತ್ತೆಯವರು ಹೋಗ್ತಾ ಇದ್ದಾರೆ. ಸೊ ಮೇಲ್ಗಡೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ನೋಡಿ ಎಷ್ಟು ಫಾಸ್ಟ್ ಆಗಿ ಬೆಟ್ಟ ಹತ್ತುತ್ತಾ ಇದ್ದಾಳೆ. ನಾನು ಫಾಸ್ಟ್ ಆಗಿ ಹತ್ತುತ್ತಿದ್ದೀನಿ. ಸಣ್ಣಕೊಳ್ಳಲ್ಲ ಅದಕ್ಕೆ. ಶಿವ ಚಪ್ಪಕ್ಕಿದಾರಲ್ಲ ಅದಕ್ಕೆ ಹತ್ತಲ್ಲ. ನಾನೇ ಹತ್ತದ್ ಕಷ್ಟ. ನನ್ಗೊಂದು ಬ್ಯಾಗ್ ಬೇರೆ ಕೊಟ್ಟವ್ರೆ. ಇವಳು ಮಾತ್ರ ನನ್ನ ಹತ್ರನೂ ಇದೆ ಹೂವ. ಆರಾಮಾಗಿ ಹತ್ತವಳೆ. ಆಕ್ಚುಲಿ ಫೈನಲ್ ಆಗಿ ಫುಲ್ ಹತ್ತಬೇಕು. ಒಂದು 20 ಸ್ಟೆಪ್ಸ್ ಇದೆ. ಅಲ್ಲಿ ನಮ್ಮಮ್ಮ ನೋಡಿ ಎನರ್ಜಿ ನೋಡಿ, ನಮ್ಮ ಅತ್ತೆಗೆ ಫುಲ್ ಎನರ್ಜಿ. ಫೈನಲಿ ಬೆಟ್ಟ ಹತ್ತೋದು, ಬೆಟ್ಟ ಅಲ್ಲ ಸ್ಟೆಪ್ಸ್ ಹತ್ತೋದು. ಈಗ ದೇವಸ್ಥಾನ ಮೇಲ್ಗಡೆ ಇದ್ದೀವಿ. ಸೊ ಒಳಗಡೆ ಅಂತೂ ತುಂಬಾ ರಶ್ ಇದೆ. ನಾವು ಸಂಡೇ ಇರೋದ್ರಿಂದ ಎಷ್ಟೊಂದು ರಶ್ ಇದೆ. ಸೊ ನಾವು ಒಳಗಡೆ ಹೋಗಾದ್ಮೇಲೆ ಅರ್ಚನೆ ಚೀಟಿ ತಗೊಂಡು, ಸೊ ಅರ್ಚನೆಗೆ ಎಲ್ಲ ಪೂಜಾ ಐಟಮ್ಗಳು ನಾವು ರೆಡಿ ಮಾಡಿಕೊಂಡು ನಾನು ಅತ್ತೆ ಸೊ ಮನೇಲಿ ಎಲ್ಲ ರೇಸಲ್ಲೂ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ತು. ಸೊ ನಂತರ ಅರ್ಚಕರು ಅತ್ತೆ ಮಾವ ಫ್ಯಾಮಿಲಿಗೆ ಗೊತ್ತಿರೋದ್ರಿಂದ ಸೊ ತುಂಬಾ ಚೆನ್ನಾಗಿ ಮಾತಾಡಿಸಿ ಪೂಜೆ ಕೂಡ ಚೆನ್ನಾಗಿ ಮಾಡ್ಕೊಂಡು ಕೊಟ್ರು. ಸೊ ನಂತರ ಅವ್ರ ಆಶೀರ್ವಾದ ತಗೊಂಡು ದೇವ್ರ ದರ್ಶನಕ್ಕೆ ಹೋದು. ಫೈನಲ್ ಆಗಿ ಕಾಲಭೈರವನ ದರ್ಶನ ಮುಗೀತು. ಈಗ ಮೇಲ್ಗಡೆ ಹೋಗ್ತಾ ಇದೀವಿ ಗಂಗಾಧರೇಶ್ವರನ ದರ್ಶನಕ್ಕೆ. ಕಾಲಭೈರವದು ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಗಂಗಾಧರೇಶ್ವರ ದರ್ಶನಕ್ಕೆ ಹೋದು. ಸೊ ಅಲ್ಲಿ ಕೆಳಗಡೆನೆ ಎಲ್ಲ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಎಲ್ಲರೂ ಮನೆಯವರೆಲ್ಲ ಪೂಜೆ ಮಾಡಿ ಸೊ ನಂತರ ಅಲ್ಲೂ ದರ್ಶನ ಮುಗಿಸ್ಕೊಂಡು ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋದು. ಸೊ ಈ ದೇವಸ್ಥಾನ ನೋಡಿ ನಂಗೆ ತುಂಬಾ ಶಾಕ್ ಆಯ್ತು. ಯಾಕಂದ್ರೆ ನಾನು ತುಂಬಾ ಸಲ ಆದಿಚುಂಚನಗಿರಿ ಟೆಂಪಲ್ಗೆ ಬಂದಿದ್ದೀನಿ. ಅಲ್ಲಿ ನಾನು ಜಸ್ಟ್ ಕಾಲಭೈರವ ದರ್ಶನ ಮಾತ್ರ ಮಾಡ್ಕೊಂಡು ಹಾಗೆ ಹೋಗ್ಬಿಡ್ತಿದ್ದೆ. ಆದ್ರೆ ಮೇಲ್ಗಡೆ ಗಂಗಾಧರೇಶ್ವರ ಮತ್ತೆ ಗವಿಸಿದ್ದೇಶ್ವರ ನಾನು ಇಲ್ಲಿ ಬರ್ತಾನೂ ಇರ್ಲಿಲ್ಲ. ಮೇಲ್ಗಡೆ ಇಲ್ಲಿ ಟೆಂಪಲ್ ಇದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮ್ಗೆ ತುಂಬಾ ಶಾಕ್ ಅನಿಸ್ತು. ಅದು ಈ ಸಂದಿಲ್ ಹೋಗೋದು ತುಂಬಾ ಚೆನ್ನಾಗಿತ್ತು. ಸೊ ಈ ಒಂದು ದೇವಸ್ಥಾನ ತುಂಬ ಪೀಕಲ್ಲಿದೆ. ಸೊ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋದ್ಮೇಲೆ ಕಾಡಸಿದ್ದೇಶ್ವರ ದೇವಸ್ಥಾನದ ದರ್ಶನ ಪಡ್ಕೊಂಡ್ವಿ. ಸೊ ಇಲ್ಲಿ ಒಂದು ಪ್ರತೀತಿ ಇದೆ. ಏನಪ್ಪ ಅಂತ ಅಂದರೆ, ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ಒಂದು ಬಸವಣ್ಣನ ಕಲ್ಲನ್ನು 3 ಸಲ ಎತ್ತಿದ್ರೆ ಸೊ ನೀವು ಅದು ಈಸಿಯಾಗಿ ಬಂದರೆ ನಿಮ್ಮ ಕೆಲಸ ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ ಮೇಲೆ ಹೊರಗಡೆ ನೇಚರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಅಷ್ಟೇ ಅಲ್ಲ, ಅಲ್ಲಿ ತುಂಬ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಫೋಟೋಸ್ ತಗೊಳ್ಳೋದಾಗಲಿ ವೀಡಿಯೋಸ್ ಮಾಡೋದಾಗಲಿ ಮಾಡಿದ್ವಿ. ಗಂಗಾಧರೇಶ್ವರನ ದರ್ಶನ ಮುಗಿಸ್ಕೊಂಡು ಗವಿಸಿದ್ದೇಶ್ವರ ದರ್ಶನನೂ ಕೂಡ ಇವಾಗ ಮುಗಿಸ್ಕೊಂಡಿದ್ದೀವಿ. ಇಲ್ಲಿ ವಾತಾವರಣ ಸವಿಯೋಣ ಅಂತ ಒಂದು 5 ನಿಮಿಷ ನಿಂತ್ಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ವಾತಾವರಣ ಎಷ್ಟು ವಿಶಾಲವಾಗಿದೆ ಅಂದರೆ ನೀವೇ ನೋಡ್ಬೋದು.
ಇವಾಗ ದರ್ಶನ ಎಲ್ಲ ಮುಗೀತು, ಕೆಳಗಡೆ ಇಳಿತೀವಿ. ಕೆಳಗಡೆ ಇಳಿದು ಅನ್ನ ಪ್ರಸಾದ ತಿನ್ಕೊಂಡು ಹೊರಡ್ತೀವಿ. ಹಾಗೆ ಇಳಿಬೇಕಾದ್ರೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ. ಸೊ ಅಲ್ಲಿ ಕೂಡ ದರ್ಶನವನ್ನ ಪಡ್ಕೊಂಡ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಸವಣ್ಣನ ಕಲ್ಲು ಅಂತ ಇದೆ. ಸೊ ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ, ನಾವು ಬಸವಣ್ಣನ ಕಿವಿಯಲ್ಲಿ ನಮ್ಮ ಪ್ರಾರ್ಥನೆಯನ್ನ ಹೇಳ್ಕೊಂಡ್ರೆ ಆ ಬಸವಣ್ಣ ನಮಗೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಅನ್ನೋ ಒಂದು ಪದ್ಧತಿ ಈ ಒಂದು ಬಸವಣ್ಣ ಕಲ್ಲಲ್ಲಿ ಇದೆ. ಅದೇ ರೀತಿ ನಾವು ನಮ್ಮ ಮನಸ್ಸಲ್ಲಿ ಇರುವಂತಹ ಪ್ರಾರ್ಥನೆಗಳನ್ನ, ಕೋರಿಕೆಗಳನ್ನ ಬಸವಣ್ಣನ ಹತ್ರ ಹೇಳಿಕೊಂಡು ಬಸವಣ್ಣನ ದರ್ಶನವನ್ನು ಪಡೆದು ಬಂದ್ವಿ. ನಮ್ಮ ಥರನೇ ಇಲ್ಲಿ ತುಂಬ ಜನ ಅವರವರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಕೋರಿಕೆಗಳನ್ನ ಪ್ರಾರ್ಥನೆಯ ಮುಖಾಂತರ ಈ ಒಂದು ಬಸವಣ್ಣ ಕಲ್ಲಲ್ಲಿ ಹೇಳ್ಕೊತಾರೆ. ನಾವು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಬಸವಣ್ಣನಿಗೆ ಪ್ರದಕ್ಷಿಣೆ ಹಾಕ್ಕೊಂಡು ಒಂದು ಸುತ್ತನ್ನು ಸುತ್ತಿ ಬಸವಣ್ಣನ ಹತ್ರ ಎಲ್ಲ ಕೇಳ್ಕೊಂಡು ಬಂದ್ವಿ. ಸೊ ಗೈಸ್, ಫೈನಲಿ ತುಂಬ ಹೊಟ್ಟೆ ಹಸಿತಾಯಿತು. ಅನ್ನ ಪ್ರಸಾದ ಎಲ್ಲ ತಿಳ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ ನೀವು ಯಾರ್ಯಾರು ಆದಿಚುಂಚನಗಿರಿ ಕ್ಷೇತ್ರನ ನೋಡಿಲ್ಲ ಅವರು ಬಂದು ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಈಳ್ಗೈ ಹಾಕೋದಿಕ್ಕಂತ ಸೊ ನಮ್ಮ ಯಜಮಾನ್ರು ನಿಂತಿದ್ದಾರೆ. ಈಗ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ, ಕೆಳಗಡೆ ಇಳಿತಾ ಇದ್ದೀವಿ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಮೆಟ್ಲೆಲ್ಲ ಇಳಿದು ಈಗ ಕೆಳಗಡೆ ಬಂದು ತುಂಬಾ ಚೆನ್ನಾಗಾಯ್ತು ದರ್ಶನ ಎಲ್ಲ. ನೀವು ಇಲ್ಲಿಂದನೇ ದರ್ಶನ ಮಾಡ್ಕೋಬಿಡಿ. ಮಂಡ್ಯದಿಂದ ಬಂದು ತುಂಬಾ ರಶ್ ಇದೆ, ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಂಡ್ ಚುಂಚನಗಿರಿಲಿ ಇಲ್ಲಿ ನನ್ನ ತುಂಬಾ ಜನ ಗುರ್ತಿಸಿ ಮಾತಾಡ್ಸಿದ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೀಗೆ ಇದೇ ತರ ಇನ್ನೂ ವಿಡಿಯೋಸ್ ಎಲ್ಲ ಮಾಡಿ ಬ್ಲಾಗ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.